ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕ್ ಆಫೀಸಿಯಲ್. ನಾನು ಚೇತನ್ ಕೆ. ಇಲ್ಲಿ ನೀವು ಯಾರ್ಯಾರು ಸಿ ಇ ಟಿ ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರೂ ಕೂಡ 24ನೇ ತಾರೀಕು ಒಳಗಡೆ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ನೀವೇನಾದರೂ ಮಾಡಿಲ್ಲ ಅಂದರೆ ನಿಮ್ಮ ಸಿ ಇ ಟಿ ರಿಸಲ್ಟು ಬರೋದಿಲ್ಲ, ವಿಥೆಲ್ಡ್ ಆಗುತ್ತೆ, ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ. ಹಾಗಾದರೆ ನಿಮ್ಮ ಸಿ ಇ ಟಿ ರಿಸಲ್ಟು ಯಾವಾಗ ಬರುತ್ತೆ, ಏನು ಕೆಲಸ ಮಾಡಬೇಕು, ಅದರ ಬಗ್ಗೆ ಈ ನೋಡೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಗಮನವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ. ಮತ್ತು ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ನಮಗೆ ನಿಮ್ಮ ಸಿ ಇ ಟಿ ರಿಸಲ್ಟ್ ಬರೋರಿಗೆ ಮತ್ತು ನಿಮ್ಮ ರಿಸಲ್ಟ್ ಬಂದಾದಮೇಲೆ ನಿಮ್ಮ ಕೌನ್ಸಿಲಿಂಗ್ ಆಗಿರ್ಬೋದು ಎಲ್ಲ ಅಪ್ಡೇಟ್ಗಳನ್ನು ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಮಾಹಿತಿನ ತಿಳಿಸಿ, ಓಕೆನಾ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ ಸಿ ಇ ಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಇಲ್ಲಿ ಫ್ರೀಯಾಗಿ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ಇದೆ. ಜಸ್ಟ್ ನಿಮ್ಮ ಸಿ ಇ ಟಿ ಸ್ಕೋರ್ ಹಾಕಿ ಮತ್ತು ನಿಮ್ಮ ಪಿ ಯು ಸಿ ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಪ್ರಾಕ್ಸ್ ಆಗಿ ನಿಮ್ಮ ಸಿ ಇ ಟಿ ರ್ಯಾಂಕಿಂಗು ಎಷ್ಟು ಬರ್ಬೋದು ಅಂತ ಸಿ ಇ ಟಿ ರಿಸಲ್ಟ್ ಬರಬೇಕಾದ್ರೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಲಿಂಕ್ ಬಂದುಬಿಟ್ಟು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರಿಸಲ್ಟನ್ನು, ಓಕೆನಾ. ಇವಾಗ ನಿಮಗೆಲ್ಲರೂ ಕೂಡ ಗೊತ್ತಾಗಿರುತ್ತೆ ಅನ್ಕೋತೀನಿ, ಸೆಕೆಂಡ್ ಪಿ ಯು ಸಿ ಇದು ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ. ಅದು ಅನೌನ್ಸ್ ಆಯಿತು ಅಂದರೆ ನಿಮಗೆ ನೆಕ್ಸ್ಟು ಸಿ ಇ ಟಿ ರಿಸಲ್ಟ್ ಬರೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಬೇಗ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಸಿ ಇ ಟಿ ರಿಸಲ್ಟ್ ಬಂದುಬಿಟ್ಟು ಇವಾಗ ಸೆಕೆಂಡ್ ಪಿ ಯು ಸಿದು 2 ಎಕ್ಸಾಮ್ನ ಬೆಸ್ಟ್ ಆಫ್ ಮಾರ್ಕ್ಸನ್ನ ಕನ್ಸಿಡರ್ ಮಾಡ್ತಾರೆ. ಅಂದರೆ ಆ 2 ಎಕ್ಸಾಮ್ನಲ್ಲಿ ಯಾವ ಎಕ್ಸಾಮ್ನಲ್ಲಿ ಹೆಚ್ಚು ಮಾರ್ಕ್ಸ್ ಬಂದಿರುತ್ತೆ ಆ ಒಂದು ಮಾರ್ಕ್ಸನ್ನು ನಿಮ್ಮ ಸಿ ಇ ಟಿ ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡ್ತಾರೆ. ಸಿ ಇ ಟಿ ರ್ಯಾಂಕಿಂಗು ಅನೌನ್ಸ್ ಮಾಡಬೇಕಾದ್ರೆ ಆ ಒಂದು ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ, ಓಕೆನಾ. ಇವಾಗ ನಮ್ಮ ಸಿ ಇ ಟಿ ರಿಸಲ್ಟು ಏನಾಗ್ಬೋದು ಅಂದರೆ ಜೂನ್ ಫಸ್ಟ್ ವೀಕಲ್ಲಿ ಬರುವಂಥ ಚಾನ್ಸು ತುಂಬಾ ಇದೆ. ಇದರ ಬಗ್ಗೆ ಶಾರ್ಟ್ಲಿ ಕೆ ಅವರು ಅಪ್ಡೇಟ್ ಕೊಡ್ತಾರೆ, ವೆಯ್ಟ್ ಮಾಡಿ. ಅಪ್ಡೇಟ್ ಬಂದಮೇಲೆ ವಿಡಿಯೋ ಇರ್ತೀನಿ, ನೋಡ್ಕೊಳ್ಳಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಜೂನ್ ಫಸ್ಟ್ ವೀಕು. ಇವಾಗ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆದಾಗ ನಿಮ್ಮ ರಿಸಲ್ಟ್ ವಿಥೆಲ್ಡ್ ಆಗಬಾರ್ದು, ಮತ್ತು ನಿಮ್ಮ ರಿಸಲ್ಟು ಬರಬೇಕು ಅಂದರೆ ತಪ್ಪದೆ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ಅದಕ್ಕೆ 2 ದಿನ ಟೈಮ್ ಇದೆ ಮಾತ್ರ. ಇದೇ 24ನೇ ತಾರೀಕು ಲಾಸ್ಟ್ ಡೇಟು. ಏನು ಮಾಡಬೇಕು ಅಂದರೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಹೌದು, ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ ಮತ್ತು ಅದರ್ ಸ್ಟೇಟ್ ಬೋರ್ಡು ಯಾರ್ಯಾರು ಓದಿದ್ದೀರಾ, ಒಟ್ಟಿನಲ್ಲಿ ಅದರ್ ಸ್ಟೇಟ್ ಬೋರ್ಡು ಯಾರ್ಯಾರು ಓದಿದ್ದೀರಾ ಅಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಅದು ಕಂಪಲ್ಸರಿ ಆಗಿರುತ್ತೆ, ನೆನ್ಪಿಟ್ಟುಕೊಳ್ಳಿ. ಕಂಪಲ್ಸರಿ ಮಾಡಲೇಬೇಕು. ಮಾಡಿಲ್ಲ ಅಂದರೆ 24ನೇ ತಾರೀಕು ಏನಾಗ್ತದೆ, ನಿಮ್ಮ ಸಿ ಇ ಟಿ ರಿಸಲ್ಟ್ ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಪ್ರತಿಯೊಬ್ಬರು ಯಾರೆಲ್ಲ ಅದರ್ ಬೋರ್ಡ್ ಇದ್ದೀರಾ, ಸಿ ಬಿ ಎಸ್ ಸಿ, ಐ ಸಿ ಸಿ ಆಗಿರ್ಬೋದು ಅಥವಾ ಅದರ್ ಬೋರ್ಡು, ಕಂಪಲ್ಸರಿ ಬೇಗ ನೀವು ಮಾರ್ಕ್ಸ್ನ ಎಂಟ್ರಿ ಮಾಡಿ, ಆವಾಗ ಮಾತ್ರ ನಿಮ್ಮ ಸಿ ಇ ಟಿ ರಿಸಲ್ಟು ಬರ್ತದೆ. ಸೊ ನಾಳೆನೇ 24 ಡೇಟು ಲಾಸ್ಟ್ ಡೇಟು. ಬೇಗನೆ ನಿಮ್ಮ ಮಾರ್ಕ್ಸ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಯಾರು ಗೊತ್ತಿಲ್ಲ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಮಾಹಿತಿನ ತಿಳಿಸಿ. ಮತ್ತು ನಿಮ್ಮ ಕೆ ಸಿ ಟಿ ರ್ಯಾಂಕ್ ಪ್ರಿಡಿಕ್ಟರ್ ಲಿಂಕನ್ನು ವಿಡಿಯೋದಲ್ಲಿ ಹಾಕಿಕೊಟ್ಟಿದ್ದೀನಿ, ಮಿಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರ್ಯಾಂಕನ್ನು. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.